ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ದಿನಚರಿ ಹೇಗಿರುತ್ತೆ ಏನು ಅನ್ನೋದೆಲ್ಲ ಫುಲ್ ಡೀಟೇಲಾಗಿ ಹೇಳ್ತೀನಿ. ಲಾಸ್ಟ್ ವಿಡಿಯೋನಲ್ಲಿ ಚೆರಿಷಾಗೆ ಹುಷಾರಿಲ್ಲ ಅಂತ ನಾನು ಹೇಳಿದ್ದೆ. ಆ ದಿನ ಎಲ್ಲ ಚೆರಿಷಾ ಹೇಗಿದ್ಲು, ಅವಳ ದಿನಚರಿ ಹುಷಾರಿಲ್ಲ ಅಂದಾಗ ಹೇಗಿರುತ್ತೆ, ನಾನು ಯಾವ ರೀತಿ ಕೇರ್ ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಸೊ ಇದು 2ನೇ ದಿನದ ವ್ಲಾಗು. ಚೆರಿಷಾ ಇನ್ನೂ ರಿಕವರಿ ಆಗಿಲ್ಲ. ಪಾಪ ಅವಳು ತುಂಬಾ ಹುಷಾರಿಲ್ಲ. ಅವಳ ಕೈಲಿ ಮಾತಾಡೋಕ್ಕೂ ಸಹ ಆಗ್ತಿಲ್ಲ. ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಮತ್ತೆ ನಮ್ಮ ಊರಿಗೆ ಬಂದಿದ್ದೀನಿ, CRPಗೆ, ಚನ್ನರಾಯಪಟ್ಟಣಕ್ಕೆ. ಯಾಕೆ ಅಂದರೆ ಬೆಂಗಳೂರಲ್ಲಿ ಅವಳಿಗೆ ತೋರಿಸಿದ್ರೆ ಹುಷಾರಾಗೋದೇ ಇಲ್ಲ. ನಾವು ತುಂಬ ಸಲ ತೋರಿಸಿದ್ದೀವಿ. ಅವಳಿಗೆ ಜ್ವರ ಬಂದಾಗೆಲ್ಲ ಅಲ್ಲೇ ಅಡ್ಜಸ್ಟ್ ಆಗೋಣ ಅಂತ. ನಾವು ಹೇಗಿದ್ದರೂ ನಾವು ಮುಂದೆ ಬೆಂಗಳೂರಲ್ಲೇ ತಾನೇ ಇರೋದು, ಅದಕ್ಕೆ ಅಲ್ಲೇ ಅಡ್ಜಸ್ಟ್ ಆಗಬೇಕು ಅಂತ ನಾವು ತುಂಬ ಕಡೆ ತೋರಿಸಿದ್ರು ಅವಳಿಗೆ ಹುಷಾರಾಗಿರಲಿಲ್ಲ. ಎಷ್ಟೋ ಸಲ ಮತ್ತೆ ನಾವು ಚನ್ನರಾಯಪಟ್ಟಣಕ್ಕೆ ಕರ್ಕೊಂಡ್ಬಂದು ತೋರಿಸಿರೋದುಂಟು. ಅದಕ್ಕೆ ಈ ಸಲವೂ ಅದೇ ರೀತಿ ಆಯಿತು. ಅದಕ್ಕೆ ಇವಾಗ ಕರ್ಕೊಂಡ್ಬಂದಿದ್ದೀನಿ. ನಾವು ಹೇಳಿಬಿಟ್ಟು ಬರಬೇಕಾಗಿತ್ತು ಮನೆಗೆ, ನಾವು ಈ ರೀತಿ ಹುಷಾರಿಲ್ಲ ಚೆರಿಷಾಗೆ, ಊರಿಗೆ ಬರ್ತಾಯಿದ್ದೀವಿ ಅಂತ. ಸೊ ಹೇಳ್ದೇ ಬಂದುಬಿಟ್ವಿ. ಹಾಗಾಗಿ ಈ ಪರಿಸ್ಥಿತಿ. ಮನೆಯಲ್ಲಿ ಎಲ್ಲರೂ ತೋಟದ ಹತ್ರಕ್ಕೆ ಹೋಗಿದ್ದಾರೆ. ನಾವು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏಕೆಂದರೆ ನಮ್ಮದು ತೋಟದ ಮನೆ ಅಲ್ವಾ, ಸೊ ಅದಕ್ಕೋಸ್ಕರ ಬೀಗ ಹಾಕ್ಕೊಂಡು ಹೋಗಿದ್ರು. ನಾವಿನ್ನೇನು ಮಾಡೋದು ಅಂತ ಹೇಳಿ ಹಾಗೆ ಸ್ವಲ್ಪ ಆಟ ಆಡ್ತಾಯಿದ್ದೀವಿ. ಫೋನ್ ಮಾಡಿದ್ವಿ ನಮ್ಮ ಅಪ್ಪಾಜಿಗೆ. ಅವರು ಬರ್ತೀನಿ, ಇನ್ನೊಂದು 5 ನಿಮಿಷ ಬರ್ತೀನಿ ಅಂತ ಹೇಳಿದರು. ನಮ್ಮ ತೋಟ ಸ್ವಲ್ಪ ದೂರ ಆಗಿರೋದ್ರಿಂದ ಬರೋದು ಒಂದು 10 ನಿಮಿಷ, ಕಾಲು ಗಂಟೆ ಆಯಿತು. ಅಷ್ಟರೊಳಗೆ ನಾವು ಏನಾದರೂ ಆಟ ಆಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಹೊರಗಡೆ ಒಂದು ಜೋಕಾಲಿನ ಕಟ್ಟಿರ್ತೀವಿ ಯಾವಾಗ್ಲೂ. ಅವಳು ಪಾಪು ನೀನು ಕೂತ್ಕೊಳ್ಳಮ್ಮ ನಾನು ತಳ್ತೀನಿ ಅಂದ್ಲು. ಅವಳು ಖುಷಿಗೋಸ್ಕರ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿದೆ. ಅವಳು ಕೂಡ ಆಟನ ಆಡಿದ್ಲು. ಅಂದರೆ ಅವಳು ಪಾಪ ಹುಷಾರಿರಲಿಲ್ಲ ಅಲ್ಲ, ಅವಳ ಕೈಯಲ್ಲಿ ಮಾತಾಡೋದಕ್ಕೂ ಸಹ ಆಗ್ತಾನೇ ಇಲ್ಲ. ಪಾಪ ಅವಳಿಗೆ ತುಂಬ ನೋವು ಅನಿಸುತ್ತೆ. ಅವಳು ವಾಯ್ಸೇ ಬರ್ತಾನೆ ಇರಲಿಲ್ಲ. ಈ ರೀತಿಯಾಗಿದ್ದು ಇದೇ ಫಸ್ಟ್ ಟೈಮು ಈ ರೀತಿ ಆಗಿದ್ದು. ಮಕ್ಕಳಿಗೆ ಈ ರೀತಿ ನನಗೆ ತುಂಬ ಸಲ ಆಗಿದೆ. ನಮಗೇ ತಡ್ಕೊಳ್ಳೋದಕ್ಕಾಗಲ್ಲ ಅಂಥದ್ರಲ್ಲಿ ನಮ್ಮ ಮಕ್ಕಳು ಯಾವ ರೀತಿ ತಡೀತಾರೆ ಅನ್ನೋದೊಂದು ಬೇಜಾರಾಯಿತು ನನಗೆ. ಈ ದಿನ ನೆನೆಸ್ಕೊಂಡ್ರೆ ತುಂಬಾ ಬೇಜಾರು ಅಂತಲೇ ನನಗೆ ಹೇಳ್ತೀನಿ. ನಾವು ತುಂಬ ಸಲ ಚೆರಿಷಾಗೆ ಹುಷಾರಿಲ್ಲ ಅಂತ ಅಂದಾಗ ನಮ್ಮೂರಿಗೆ ಜಾಸ್ತಿ ಬಂದಿರೋದು. ಅವಳು ಬೆಂಗಳೂರಲ್ಲಿ ಹುಷಾರಾಗಿರೋದೇ ಕಮ್ಮಿ. ಇವಾಗ ಬರ್ತಿದ್ದಂಗೆ ಸ್ವಲ್ಪ ಆಟ ಆಡ್ತಿದ್ದಾಳೆ, ಸ್ವಲ್ಪ ಒಂಚೂರು ಮಾತಾಡ್ತಿದ್ದಾಳೆ. ನನಗೆ ಅದೇ ಖುಷಿ. ಯಾಕೆಂದರೆ 2 ದಿನ ಅವಳೇನೂ ಮಾತೇ ಆಡಲಿಲ್ವಲ್ಲ, ಎಷ್ಟು ಬೇಜಾರಾಗೋದು ಗೊತ್ತಾ. ಮನೆಯಲ್ಲಿ ಮಕ್ಕಳು ಮಾತಾಡ್ತಿದ್ದಾಗ ಯಾಕೆ ಇಷ್ಟೊಂದು ಮಾತಾಡ್ತೀಯಾ, ಸುಮ್ಮನಿರೆ ಅಂತ ಬೈತಿದ್ವಿ. ಬಟ್ ನಾನು ಇವಾಗ ಅವಳಿಗೆ ಹುಷಾರಿಲ್ಲದೆ ಹೋದಾಗ ಕೇಳ್ತಾಯಿದ್ದೆ, ಒಂಚೂರು ಮಾತಾಡಪ್ಪ ಅಂತ ಕೇಳ್ತಾನೆ ಇದ್ದೆ ಯಾವಾಗ್ಲೂ. ನನ್ನ ಮಗಳು ಮುಖನೇ ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೂ ಸೊರ್ಗೋಗ್ಬಿಟ್ಟಿದ್ದಾಳೆ. ಕಣ್ಣಲ್ಲೇ ಗೊತ್ತಾಗ್ತಿದೆ ಅವಳಿಗೆ ಹುಷಾರಿಲ್ಲ ಅಂತ ಅನ್ನೋದು. ನಾವು ತುಂಬಾ ವೆಯ್ಟ್ ಮಾಡ್ತಾನೇ ಇದ್ವಿ, ಬರಲಿಲ್ಲ. ಕೊನೆಗೂ ಅವರು ಒಂದು ಅರ್ಧ ಗಂಟೆ ಆಯಿತು ಅವರು ಮನೆಗೆ ಬರೋ ಅಷ್ಟರಲ್ಲಿ. ಏನಂದರೆ ನಾವು ಬೆಳಗ್ಗೆ ನಮ್ಮ ಮನೆಯಲ್ಲೇ ಬೆಳಗ್ಗೆನೇ ಸ್ವಲ್ಪ ತಿಂಡಿ ಮಾಡಿದ್ನಲ್ವ, ಅದನ್ನೇ ಎತ್ಕೊಂಡ್ಬಂದಿದ್ದೆ. ಅದನ್ನೇ ತಿಂದ್ಕೊಂಡು ಚೆರಿಷಾಗೆ ಪಪ್ಪಾಯ ಹಣ್ಣಿತ್ತು, ಪಪ್ಪಾಯ ಹಣ್ಣನ್ನು ಕೊಟ್ಟಿದ್ದೆ. ನಾವು ಮನೆಗೆ ಬಂದಾಗ 1 ಗಂಟೆ ಆಯಿತು. ಹಾಸ್ಪಿಟಲಲ್ಲಿ 2 ಗಂಟೆವರೆಗೂ ಡಾಕ್ಟರ್ ಇರ್ತಾರೆ. ಬಟ್ ಹಾಸ್ಪಿಟಲ್ಗೆ ಹೋಗಿದ್ವಿ, ಅಲ್ಲಿ ಬೇರೆ ಡಾಕ್ಟರ್ ಇದ್ದರು, ನಾವು ತೋರಿಸೋವಂಥ ಡಾಕ್ಟರ್ ಇರಲಿಲ್ಲ. ಸೊ ಅದಕ್ಕೆ ಅವಳು ಬೇರೆ ಡಾಕ್ಟರ್ ಹತ್ರ ತೋರಿಸಿದ್ರೆ ಹುಷಾರಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸಂಜೆ 5 ಗಂಟೆಗೆ ಡಾಕ್ಟ್ರು ಬರೋ ಸಮಯ ಇತ್ತು. ಅದಕ್ಕೋಸ್ಕರ ನಾವು ವಾಪಸ್ಸಾದ್ವಿ. ಇವಾಗ ಸಂಜೆ 5 ಗಂಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಹಾಗೆ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಬ್ಯಾಗಲ್ಲಿ ಏನೇನು ತೊಗೊಂಬಂದಿದೆ ಅದನ್ನೆಲ್ಲ ರಿಟನ್ನು ಅಲ್ಲೇ ಇಡ್ತಾಯಿದ್ದೀನಿ. ಏಕೆಂತಂದರೆ ನಾನು ಊರಿಗೆ ಹೋಗಿ ಒಂದು 4 ಡೇಸ್ ಆಗಿತ್ತು ಅಷ್ಟೇ. ಅಷ್ಟರಲ್ಲಿ ಅವಳಿಗೆ ಹೋಗಿ ನೆಕ್ಸ್ಟ್ ಡೇನೇ ಹುಷಾರಿಲ್ದಂಗೆ ಹೋಗ್ಬಿಟ್ಲಲ್ವ. ನಾನು ಊರಿಂದ ಹೋಗುವಾಗ ಸ್ವಲ್ಪ ತರಕಾರಿಗಳು, ಕಾಳೆಲ್ಲ ತೊಗೊಂಡೋಗಿದ್ದೆ. ಮತ್ತು ನಾವು ಬರೋದು 1 ವೀಕ್ ಮೇಲೆ ಆಗುತ್ತೆ. ಏಕೆಂದರೆ ಇನ್ನೊಂದು 3 to 4 ಡೇಸ್ ಆದಮೇಲೆ ಒಂದು ಮದುವೆ ಇತ್ತು. ಮತ್ತೆ ರಿಟರ್ನ್ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಂಡ್ರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವರೆಕಾಳೆಲ್ಲನೂ ತೊಗೊಂಡ್ಬಂದೆ. ಅವರೆಕಾಳು ಎಲ್ಲ ಅರ್ಧಂಬರ್ಧ ಒಣಗಿಸ್ಬಿಟ್ಟಿದ್ದೆ. ಇನ್ನು ಅಲ್ಲೇ ಬಿಟ್ಬಿಟ್ಟು ಬಂದರೆ ಒಣಗ್ಸೋಕ್ಕೆ ಯಾರೂ ಇರೋದಿಲ್ಲ, ಒಂಥರ ಸ್ಮೆಲ್ ಬರುತ್ತೆ, ಬ್ಯಾಡ್ ಸ್ಮೆಲ್ ಅಂತ ಹೇಳಿಬಿಟ್ಟು ಎಲ್ಲನೂ ಎತ್ಕೊಂಡ್ಬಂದಿದ್ದೀನಿ. ಇವಾಗ
ಇವಾಗ ಯಾವ ವೇಲಲ್ಲಿ ಒಣಗಾಕಿದ್ದೆ ಅದ್ರ ಸಮೇತನೇ ಎತ್ಕೊಂಡ್ಬಂದೆ. ಅರ್ಜೆಂಟಿಗೆ ಬಂದಿದ್ದಲ್ವ, ಅದಕ್ಕೋಸ್ಕರ ಇವಾಗ ಅದನ್ನೇ ಒಂದು ಪ್ಲೇಟಿಗೆ ಹರಡ್ಬಿಟ್ಟು ಬಿಸಿಲಿತ್ತಲ್ಲ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಒಣಾಕ್ತಾಯಿದ್ದೀನಿ. ಸೊ ಇದು ಏನಕ್ಕೆ ಅಂದರೆ ನಾವು ಅವರೆಕಾಳು ಸೀಸನಲ್ಲಿ ಈ ರೀತಿ ಮಾಡ್ಕೊಳ್ತೀವಿ. ಯಾವುದಾದ್ರೂ ಹಬ್ಬ ದಿನಗಳು ಬಂದಾಗ ನೀರಲ್ಲಿ ನೆನೆಹಾಕ್ಬಿಟ್ಟು ಸಾಂಬಾರು ಮಾಡಿದರೆ ಹಸಿ ಅವರೆಕಾಳು ಟೇಸ್ಟ್ ಹೇಗಿರುತ್ತೆ ಅದೇ ರೀತಿ ಕೊಡುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತೀವಿ. ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಊಟ ಮಾಡಿಬಿಟ್ಟು ಪಾಪುನ ಔಷಧಿ ಕುಡಿಸ್ಬಿಟ್ಟು ಹಳೆ ಔಷಧಿನೇ ಹಾಕಿಬಿಟ್ಟೆ. ತುಂಬಾ ಜ್ವರ ಕೂಡ ಇತ್ತಲ್ವ ಅಂತ ಹೇಳ್ಬಿಟ್ಟು ಏನು ಸಂಜೆವರೆಗೂ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ಔಷಧಿ ಹಾಕ್ಬಿಟ್ಟು ಈ ಅವರೆಕಾಯಿ ಏನಿತ್ತು ಇದನ್ನು ಬೆಂಗಳೂರಿಗೆ ತೊಗೊಂಡೋಗಿದ್ದೆ. ಪಾಪುಗೆ ಹುಷಾರಿಲ್ಲದ ಕಾರಣ ಯಾವ ಕೆಲಸನೂ ಮಾಡೋಕ್ಕೆ ಮೂಡಿರಲಿಲ್ಲ. ಸೊ ಇವಾಗ ಅದನ್ನು ಸ್ವಲ್ಪ ಬಿಡಿಸ್ತಾ ಇದ್ದೀನಿ, ಎಷ್ಟಾಗುತ್ತೆ ಅಷ್ಟು ಬಿಡಿಸೋಣ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನನ್ನ ಮಗಳು ಎದ್ದೇ ಬಿಟ್ಲು. ಎದ್ದಿದ ತಕ್ಷಣ ಅವಳು ಹೋಗೋದು ನಮ್ಮ ಚಿಕ್ಕಮ್ಮ ಮನೆ ಅವ್ರ ಮನೆಗೆ ಹೋಗ್ತಾಳೆ. ಸೊ ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ, ಸ್ವಲ್ಪ ಆ್ಯಕ್ಟಿವ್ ಆದಳು ಅಂತಲೇ ಹೇಳ್ಬೋದು. ನೋಡೋಕ್ಕಾಗ್ತಿರ್ಲಿಲ್ಲ, ಆ ರೀತಿ ಕಾಣಿಸ್ತಿದ್ಲು. ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ, ಆಟ ಆಡ್ತಿದ್ದಾಳೆ ಚೆನ್ನಾಗಿ. ಸೊ ಮಾತ್ರ ಅವಳಿಗೆ ಆಡೋಕ್ಕಾಗ್ತಿಲ್ಲ, ಯಾಕೆಂದರೆ ತುಂಬ ಪೇಯ್ನ್ ಇದೆ, ಗಂಟಲು ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ. ಖುಷಿ ಆಗುತ್ತೆ ಅವಳಿಗೆ ಅಜ್ಜಿಯವರು ಅಂತಂದರೆ ತುಂಬಾ ಖುಷಿ ಆಗುತ್ತೆ. ಬೆಂಗಳೂರಲ್ಲಿ ನಾವು 3 ಜನ ಇರೋದ್ರಿಂದ ಅವಳಿಗೆ ತುಂಬ ಬೇಜಾರಾಗುತ್ತೆ, ಒಬ್ಬಳೇ ಅನ್ನೋ ಫೀಲಿಂಗ್ ಇರುತ್ತೆ. ಆದರೆ ನಮ್ಮ ಹಳ್ಳಿಗೆ ಬಂದರೆ ತುಂಬ ಜನ ಇರ್ತಾರಲ್ವ, ಅದಕ್ಕೋಸ್ಕರನೇ ಅನಿಸುತ್ತೆ. ಅವಳು ತುಂಬ ಖುಷಿಯಾಗಿ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಇದು ಸಂಜೆ ಆಗಿತ್ತು, ಸಂಜೆ ಒಂದು 6 ಗಂಟೆ 6 ಕಾಲಾಗಿತ್ತು ಆವಾಗ ಮಾಡಿರೋಂಥ ವಿಡಿಯೋ. ನೋಡ್ಬೋದು ಅವಳು ಯಾವ ರೀತಿ ಹುಡುಕ್ತಿದ್ದಾಳೆ ಅಲ್ಲಿ ಅಂತ. ಅದಾದಮೇಲೆ ಸ್ವಲ್ಪ ಹೊತ್ತು ಆಂಟಿ ಮನೆಯಲ್ಲಿ ಪಾಪನ ಆಟ ಆಡಿಸ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಹೋಗಿ ಅವ್ರ ಮನೆಯಿಂದ ನಮ್ಮ ಮನೆಗೆ ಬಂದಮೇಲೆ ಪಾಪುನ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿ ಬಂದೆ. ಒಂದು 6 ಗಂಟೆ 6:15 ಆಗಿತ್ತು. ಅಪ್ಪಾಜಿಯವರು ಕರ ಬಿಟ್ಟೆಲ್ಲ ಹಾಕಿ ಬಂದಮೇಲೆ ನಮ್ಮನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬಂದರು. ಅದಾದ ನಂತರ ನಾನು ಅವಳಿಗೆ ಮಾಮೂಲಿ ಸ್ವಲ್ಪ ಹಾಲಿಗೆ ಹಸಿ ಶುಂಠಿ ಮತ್ತು ಒಂದು ಸ್ವಲ್ಪ ಪುದೀನ ಮತ್ತು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಹಾಲು ಕಾಯಿಸ್ಕೊಟ್ಟಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಅವಳು ಕುಡೀಲಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನನ್ನ ಡೈಲಿ ದಿನಚರಿ ಏನಿರುತ್ತೆ ಏನು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.